ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವಂತಹ ಅನುದಾನಗಳನ್ನು ಬಳಸಿಕೊಂಡು ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಿಕೊಂಡು ಹೋಗಿದ್ದೇ ಆದಲ್ಲಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲು ಸಾಧ್ಯ ಎಂದು ಜೆಡಿಎಸ್ನ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ತಿಳಿಸಿದರು. ಗ್ರಾಮದಲ್ಲಿ ಬಹಳ ಅವಶ್ಯಕತೆ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಅನುದಾನಗಳ ಏನು ಲಭ್ಯ ಇದೆ, ಅದರ ಮುಖಾಂತರ ಹಂತ ಹಂತವಾಗಿ ಜನಗಳಿಗೆ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆ. ಜನಗಳು ಸಹ ಅವ್ರಿಗೇನಾದರೂ ತೊಂದರೆಗಳಾಗಿದ್ದರೆ, ಅವ್ರ ಮನೆಗಳ ಹತ್ರ ಏನಾದರೂ ತೊಂದರೆ ಇದ್ದರೆ ನೀವು ನೇರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಹಾಗೂ ನಮ್ಮ ಏನು ಅಭಿವೃದ್ಧಿ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ಬೋದು. ಅದನ್ನು ಹಂತ ಹಂತವಾಗಿ ನಾವು ಬಗೆಹರಿಸ್ತಕ್ಕಂಥ ಕೆಲಸ ಪಂಚಾಯಿತಿ ಕಡೆಯಿಂದ ನಡೀತದೆ ಅಂತ ಹೇಳ್ತಾ ಈ ಒಂದು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದ್ದು, ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜೆಡಿಎಸ್ನ ಯುವ ಎಂಜಿ ನವೀನ್ ರವರು ಗ್ರಾಮಗಳಲ್ಲಿ ಜನರ ಸಮಸ್ಯೆಗಳನ್ನು ಅರಿತು ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದು ಕಾಮಗಾರಿಗಳನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದ್ದು, ಗ್ರಾಮ ಪಂಚಾಯಿತಿ ವತಿಯಿಂದ ಕೈಗೊಳ್ಳಬಹುದಾದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕೆಂದು ತಿಳಿಸಿದರು. ಗ್ರಾಮದಲ್ಲಿ ಗ್ರಾಮ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಗ್ರಾಮಗಳಲ್ಲಿ ಏನು ಇವತ್ತು ಜನರ ಸಮಸ್ಯೆಗಳಿದೆ ಹಾಗೂ ಜನಗಳಿಗೆ ಯಾವ ಕೆಲಸಗಳ ಅವಶ್ಯಕತೆ ಇದೆ ಅದನ್ನೆಲ್ಲ ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದು ಅದನ್ನು ಗ್ರಾಮ ಪಂಚಾಯಿತಿ ಹಂತ ಹಂತವಾಗಿ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಈ ಒಂದು ಗ್ರಾಮ ಸಭೆಯ ಉದ್ದೇಶ. ಹಾಗೂ ಈ ಒಂದು ಗ್ರಾಮ ಸಭೆಯಲ್ಲಿ ಹಲವಾರು ವಿಷಯಗಳು ಏನು ಇವತ್ತು ಮಹಿಳೆಯರು, ಮಕ್ಕಳು, ಕೂಲಿ ಕಾರ್ಮಿಕರ ಎಲ್ಲ ವಿಚಾರಗಳನ್ನು ಗ್ರಾಮಸ್ಥರಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳಾಗಿದೆ. ಏನಿವತ್ತು ಗ್ರಾಮ ಸಭೆಯಲ್ಲಿ ಇವತ್ತು ಹಲವಾರು ವಿಷಯಗಳ ಚರ್ಚೆ ನಡೆದಿದೆ. ಗ್ರಾಮದ ವಿಷಯವಾಗಿ ಹಲವಾರು ಕೆಲಸಗಳ ವಿಚಾರವಾಗಿ ಸಹ ಇವತ್ತು ಚರ್ಚೆ ಮಾಡಲಾಗಿದೆ. ಗ್ರಾಮ ಸಭೆ ಅಂತಕ್ಕಂಥದ್ದೇ ಅಲ್ಲ, ಇವತ್ತು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ನಾವು ನೋಡಿರ್ಬೋದು, ಸಾರ್ವಜನಿಕರು ಏನು ನಮ್ಮ ಪಂಚಾಯಿತಿಯ ಸಮಯ ಇದೆ, ಯಾವುದೇ ಸಮಯದಲ್ಲೂ ಬಂದು ನಮಗೆ ಅರ್ಜಿ ಕೊಟ್ಟು ಪಂಚಾಯಿತಿಗೆ ಅಧಿಕಾರಿಗಳನ್ನು ತರ್ಬೋದು. ಆದರೆ ಏನು ಫಾರ್ಮಾಲಿಟೀಸ್ ಇದೆ, ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಅರ್ಜಿ ಕೊಟ್ಟರೆ ಅದಕ್ಕೆ ಭಾಳ ಪ್ರಾಮುಖ್ಯತೆ ಇರ್ತದೆ. ಇವತ್ತು ಏನು ಕೆಲವರಿಗೆ ವಿಷಯ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಮೇಡಮ್. ಒಂದು ಮೈಕ್ ಅಂತ ಒಂದು ಅನೌನ್ಸ್ ಮಾಡಿ, ರೆಕಾರ್ಡ್ ಮಾಡಿ, ಅಲ್ಲ ಇದು ಅನೌನ್ಸ್ ಆಯ್ತು, ನಾನು ನೋಡಿದೆ, ಕೇಳಿಸ್ಕೊಂಡೆ. ಅದಕ್ಕೊಂದು ಮೈಕ್ ಒಂದು ಮಾಡಿಬಿಟ್ಟು ಏನು ನಮ್ಮ ವರ್ಕರ್ ಇದ್ದಾರೆ ಅದನ್ನು ಪ್ರತಿ ಬೀದಿಲಿ ಕಳಿಸಿ ಎಲ್ಲರಿಗೂ ವಿಷಯ ತಿಳಿಯೋ ಥರ ಅದಕ್ಕೊಂದು ಇದು ಕ್ರಮ ತಗೊಳ್ಳೋಣ. ಅದೊಂದು ಎಲ್ಲ ಈಗ ದೇವಸ್ಥಾನದಲ್ಲಿ ಹೇಳಿದ್ರೆ ಕೆಲವು ಕಡೆ ಕೇಳ್ಸಲ್ಲ. ಈಗ ನಮ್ಮ ಪಂಚಾಯಿತಿ ಕೆಲಸ ಪಂಚಾಯಿತಿ ಮಾಡೋಣ, ಭಾಗವಹಿಸ್ತಕ್ಕಂಥದ್ದು ಜನಕ್ಕೆ ಇಂಟ್ರೆಸ್ಟ್ ಇದೆ, ಬಂದು ಭಾಗವಹಿಸಿ ಅವ್ರ ಕಷ್ಟ ಸುಖಗಳನ್ನ ಹೇಳ್ಕೋಬೋದು. ಗ್ರಾಮ ಪಂಚಾಯಿತಿ ಹಂತ ಹಂತವಾಗಿ ಯಾವ ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಇರ್ತದೆ ಅಂಥದನ್ನ ಪಂಚಾಯಿತಿ ನಡೆಸ್ಕೊಂಡು ಹೋಗ್ತದೆ. ಈಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಕಮಿಟಿ ಆಗಿರ್ಬೋದು, ಏನು ಇದು ಆಯ್ಕೆಯಾಗಿ ಇವತ್ತು 6 ತಿಂಗಳಾಗಿದೆ. ಹಂತ ಹಂತವಾಗಿ ಬಹಳ ನೆಸೆಸಿಟಿ ಇರ್ತಕ್ಕಂಥ ಕೆಲಸಗಳನ್ನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಬಹಳ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದ ನೋಡಲ್ ಅಧಿಕಾರಿ ವಿದ್ಯಾ ವಸ್ತ್ರದ ಅವರು ಗ್ರಾಮ ಸಭೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಿ ಗ್ರಾಮ ಸಭೆಗಳಲ್ಲಿ ಸಿಗುವ ಮಾಹಿತಿಯನ್ನ ಗ್ರಾಮಸ್ಥರು ಪಡೆದುಕೊಂಡು ವಿವಿಧ ಇಲಾಖೆಗಳಿಂದ ಸಿಗುವ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿ ಬಾಲ್ಯ ವಿವಾಹದ ಬಗ್ಗೆ ಅರಿವು ಮೂಡಿಸಿದರು. ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದ್ದೀರಾ? ಇದು ಗ್ರಾಮ ಸಭೆ ಬಗ್ಗೆ ಆಲ್ರೆಡಿ ಪ್ಯಾಂಪ್ಲೆಟ್ಸ್ ಎಲ್ಲ ಹೊರಡಿಸಿದ್ದಾರೆ ಅಲ್ವಾ? ಎಲ್ಲ ಊರುಗಳಲ್ಲೂ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ಕೊಳ್ತೀನಿ. ಬಟ್ ಜನ ತುಂಬಾ ಕಡಿಮೆ ಆಸಕ್ತರು ಇಲ್ಲಿ ಕಾಣ್ತಾ ಇದ್ದೀರಾ. ಅಂದ್ರೆ ಎಲ್ಲ ಊರಿನ ಜನ ಭಾಗವಹಿಸಬೇಕಾಗುತ್ತೆ. ಸಭೆ ಆದಾಗ, ಕ್ರಿಯಾಯೋಜನೆಗಳಾದಾಗ ಅದಕ್ಕೆ ನಮ್ಮ ಸಲಹೆಗಳೇನಿದೆ, ಸೂಚನೆಗಳೇನಿದೆ, ನಮ್ಮ ಕೋರಿಕೆಗಳೇನಿದೆ ಅದನ್ನ ಮಂಡಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುತ್ತೆ. ಸೊ ಸಾರ್ವಜನಿಕರು ನೀವು ಮುಂದೆ ಆಸಕ್ತಿ ತೋರಿಸಿ ಇಲ್ಲಿ ಬರಬೇಕಾಗುತ್ತೆ. ಏನು ನಮ್ಮ ಊರುಗಳಲ್ಲಿ ಕೆಲಸ ಇದೆ, ಯಾಕಂದ್ರೆ ಎಷ್ಟೊಂದು ಕೆಲಸಗಳೇನಾಗುತ್ತೆ ಕ್ರಿಯಾಯೋಜನೆ ಟೈಮಲ್ಲಿ ಯಾರು ಅದನ್ನ ಗಮನಕ್ಕೆ ತರಲ್ಲ. ಆಮೇಲೆ ಅದನ್ನ ಇದು ಮಾಡ್ಬೋದಿತ್ತು, ಪಂಚಾಯತಿಯಿಂದ ಇದು ಆಗ್ಬೇಕಿತ್ತು, ಇದಕ್ಕೂ ಅವಕಾಶ ಇತ್ತು ಅಂತ ನಾವು ಆಮೇಲೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಾತಾಡ್ಕೊಂಡ್ರೆ ಯೂಸ್ ಇಲ್ಲ. ಸೊ ಕ್ರಿಯಾಯೋಜನೆಗಳು ಏನಾಗ್ತಾ ಇರ್ತವೆ ಅವಾಗ ಗ್ರಾಮ ಸಭೆ ಕರೆದಾಗ ಬಂದು ನಮ್ದೇನು ಸಲಹೆ ಸೂಚನೆಗಳಿದೆ, ನಮ್ಮ ಕೋರಿಕೆಗಳನ್ನ ನಾವು ಕೊಡ್ಬೇಕಾಗುತ್ತೆ.
ಸೊ ನೆಕ್ಸ್ಟ್ ಟೈಮ್ ಇನ್ನೂ ಹೆಚ್ಚಿನ ಜನರು ಇಲ್ಲಿ ಭಾಗವಹಿಸ್ತಾರೆ ಮಳಮಾಚನಹಳ್ಳಿಯಲ್ಲಿ ಅಂತ ನಾವು ಭಾವಿಸ್ತೀವಿ. ವಿಡಿಯೋ ಅವರು ಕೂಡ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಗ್ರಾಮ ಸಭೆ ನಡೀತೈತೆ ಯಾರಿಗೂ ಗೊತ್ತಿಲ್ಲಲ್ಲ, ಮೇನ್ ಅವ್ರು ಮಾತ್ರ ಅದನ್ನ ಬಾಲ್ಯ ವಿವಾಹ ಅಂತ ಕನ್ಸಿಡರ್ ಮಾಡ್ತಾರೆ. ಹುಡುಗಿ 19, ಹುಡುಗ 20 ವರ್ಷ ಬಾಲ್ಯ ವಿವಾಹ. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾಲೆಜ್ ಎಲ್ಲರಿಗೂ ಇದೆ ಅಲ್ವಾ, ಎಲ್ಲಾ ರೀತಿ ಪ್ರಚಾರ ಆಗಿದೆ. ಬಾಲ್ಯ ವಿವಾಹ ಅಂದ್ರೆ ಏನು ಗೊತ್ತಿದೆ, ಗೊತ್ತಿದ್ರೂ ಅದೇ ತಪ್ಪುಗಳು ನಡೀತಾ ಇದ್ದಾವೆ. ನಾನಾ ಕಾರಣಗಳಿರ್ಬೋದು, ಕಾರಣಗಳು 108 ಇರುತ್ತೆ. ಏನಾಗುತ್ತೆ ಗ್ರಾಮದಲ್ಲಿ ಅಯ್ಯೋ ಹುಡುಗಿ ಇಷ್ಟಪಟ್ಟಿದ್ದಾಳೆ ಹೋಗ್ಲಿ ಬಿಡು, ಅಯ್ಯೋ ಹುಡುಗಿದು ಪೋಷಕರಿಗೆ ಹುಷಾರಿಲ್ಲ ಅದಕ್ಕೇನೋ ಬೇಗ ಮದುವೆ ಮಾಡ್ಬೇಕು ಅನ್ಕೋತಿದ್ದಾರೆ, ಮಾಡ್ಲಿ ಬಿಡು. ತಾತ ಅಥವಾ ಅಜ್ಜಿಗೆ ಹುಷಾರಿಲ್ಲ, ಸೊ ಮದುವೆ ನೋಡಿ ಹೋಗ್ಬೇಕು ಅನ್ಕೊಂಡಿದ್ದಾರೆ, ಆಗ್ಲಿ ಬಿಡು. ಸೊ ಆ ರೀತಿ ನಾವು ಮನೋಭಾವ ಕೆಲವೊಮ್ಮೆ ಗ್ರಾಮದಲ್ಲಿ ತಾಳ್ತೀವಿ. ಮದುವೆ ನಡೀತಾ ಇದೆ ಅಂತ ಗೊತ್ತಿರುತ್ತೆ, ಮದುವೆ ಪ್ರಯತ್ನ ಆಗ್ತಾ ಇರುತ್ತೆ ಅಂತ ಗೊತ್ತಿದೆ, ಆದ್ರೂ ಕೂಡ ನಾವು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ನಾವು ನಮ್ಮ ಜವಾಬ್ದಾರಿನ ತೋರಲ್ಲ. ಅದರಿಂದ ಏನಾಗತ್ತೆ, ಹುಡುಗಿ ಕಾನೂನು ಪ್ರಕಾರ ತಪ್ಪೇ, ಕಾರಣ ಏನೇ ಇರಬಹುದು. 18 ವರ್ಷ ಆಗಕ್ಕೆ 1 ದಿನ 2 ದಿನ ಇದ್ರೂ ಕೂಡ ಅದು ಕಾನೂನು ಪ್ರಕಾರ ತಪ್ಪು. ಹುಡುಗನಿಗೆ 21 ವರ್ಷ ಆಗಿಲ್ಲ ಅಂದ್ರೆ ಕಾನೂನು ಪ್ರಕಾರ ಅದು ತಪ್ಪು. ಈಗ ಎಷ್ಟೊಂದು ಕೇಸ್ಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಮುಚ್ಚಿ ಎಲ್ಲೋ ಕರ್ಕೊಂಡೋಗಿ ಬೇರೆ ಊರಲ್ಲಿ ಇಲ್ಲಿ ಯಾರೋ ತಿಳಿಸ್ಬಿಡ್ತಾರೆ ಅಂತ ಬೇರೆ ಕರ್ಕೊಂಡೋಗಿ ರಾತ್ರಿ ಮದುವೆ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಏನಾಗುತ್ತೆ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಾರವರು ಮಾತನಾಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಗ್ರಾಮಗಳಲ್ಲಿ ಅನೇಕ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು, ದನದ ಕೊಟ್ಟಿಗೆ, ಆಡುಕೊಟ್ಟಿಗೆ, ಕೋಳಿಗೂಡು, ತೋಟಗಾರಿಕೆ, ರೇಷ್ಮೆ ಸೇರಿದಂತೆ ಇನ್ನು ಅನೇಕ ವೈಯಕ್ತಿಕ ಹಾಗೂ ಸಮುದಾಯ ಕಾಮಗಾರಿಗಳನ್ನು ಹಮ್ಮಿಕೊಂಡಿದ್ದು, ಯಾವುದೇ ಕಾಮಗಾರಿ ಪ್ರಾರಂಭಿಸಬೇಕಾದರೂ ಜಾಬ್ ಕಾರ್ಡ್ ಮುಖ್ಯವಾಗಿದ್ದು ಎಲ್ಲರೂ ಜಾಬ್ ಕಾರ್ಡ್ ಮಾಡಿಸಿಕೊಳ್ಳಿ ಎಂದು ತಿಳಿಸಿ ಉಪಗ್ರಾಮದ ಬಗ್ಗೆ ಮಾಹಿತಿ ತಿಳಿಸಿದರು. ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರೇ ಕೆಲಸ ಮಾಡಬೇಕು ಅಂದ್ರೆ ಜಾಬ್ ಕಾರ್ಡ್ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2,200 ಜಾಬ್ ಕಾರ್ಡ್ಗಳು ಇರ್ತವೆ. ಆ ಜಾಬ್ ಕಾರ್ಡ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಕುಟುಂಬಗಳು ಸೇರಿರ್ತಾರೆ. ಸಪೋಸ್ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಹೊಸದಾಗಿ ಅರ್ಜಿಯನ್ನ ಕೊಟ್ರೆ ನಾವು ನಿಮ್ಗೆ ಜಾಬ್ ಕಾರ್ಡ್ ಅನ್ನ ಮಾಡ್ಕೊಡ್ತೀವಿ. ಅಥವಾ ಇವತ್ತಾಗೋದಿಲ್ಲ ನೆಕ್ಸ್ಟ್ ಸೋಮವಾರ ಆ ಥರ ನಾವು ಸಬ್ಮಿಟ್ ಮಾಡ್ತೀವಿ ಅಂದ್ರೆ ಸಬ್ಮಿಟ್ ಮಾಡಿ ಹೊಸದಾಗಿ ಜಾಬ್ ಕಾರ್ಡ್ ಅನ್ನ ಪಡ್ಕೋಬಹುದು. ಜಾಬ್ ಕಾರ್ಡ್ಗೆ ತನ್ನದೇ ಆದಂತ ಒಂದು ಮಹತ್ವ ಇದೆ. ಸಪೋಸ್ ನಮ್ಮ ಹತ್ರ ಚುನಾವಣೆ ಪಟ್ಟಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿದೆ, ಬಟ್ ವೋಟ್ ಹಾಕಕ್ ಹೋಗುವಾಗ ನಮ್ಮ ಹತ್ರ ವೋಟ್ ಕಾರ್ಡ್ ಇಲ್ಲ ಅಂದ್ರೆ ನಾವು ಜಾಬ್ ಕಾರ್ಡ್ ಸಹ ತಗೊಂಡೋಗಿ ವೋಟ್ ಅನ್ನ ಹಾಕ್ಬೋದು. 18 ಗುರುತಿಸೋ ದಾಖಲೆಗಳಿರ್ತವೆ, ಅದರಲ್ಲಿ ನಮ್ಮ ನರೇಗಾ ಯೋಜನೆಯ ಉದ್ಯೋಗ ಚೀಟಿನೂ ಸಹ ಒಂದಾಗಿರುತ್ತೆ. ಹಾಗಾಗಿ ಎಲ್ಲರೂ ಸಹ ಇಲ್ಲಿ APL ಮತ್ತೆ BPL ಅಂತ ಯಾವುದೇ ತಾರತಮ್ಯ ಇಲ್ಲ, ಎಲ್ರಿಗೂ ಸಹ ಉದ್ಯೋಗ ಚೀಟಿಯನ್ನ ಕೊಡ್ತೀವಿ. ಈ ಸ್ವತ್ತು ಕೊಡಕ್ ಆಗ್ತಾ ಇಲ್ಲ ಸರ್ಕಾರದ ನಿಯಮಗಳ ಪ್ರಕಾರ. ಈ ಕಡೆ ಇಲ್ಲಿ ಕೈಲಾಸಪಾಳ್ಯ ಇರ್ಬೋದು, ಚಿಕ್ಕದಾಸರಹಳ್ಳಿಯಲ್ಲಿ ರೋಡ್ ಸೈಡ್ ಅಲ್ಲಿ ಏನು ಅವರು ಏನ್ ಸುರೇಶ್ ಕೆರೆನ ಗುಂತೋಪಲ್ಲ ಸರ್ಕಾರಿ ಕರಾತೋಪು ಅಂತ ಹೇಳಿ ಬರ್ತಾ ಇದೆ, ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಾ. ಮತ್ತೆ ಇಲ್ಲಿ ಮಳಮಾಚನಹಳ್ಳಿಯಲ್ಲಿ ಇಲ್ಲಿ ಕರಾಬ್ ತಿಪ್ಪೆಗಳು ಅಂತ ಬರ್ತದೆ, ಅಲ್ಲೆಲ್ಲ ಸಹ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರೆ. ಈ ಮುಂಚೆ 2013 ಹಿಂದಿಂದು ಕರೆಂಟ್ ಬಿಲ್ ಇದ್ರೆ ನಾವು ಅದಕ್ಕೆ 11B ಕೊಡ್ತಾ ಇದ್ವಿ. ಈಗ ಸರ್ಕಾರ 11Bನೂ ಸಹ ತೆಗೆದುಬಿಟ್ಟಿದೆ. ಹಾಗಾಗಿ ಕಂದಾಯ ಇಲಾಖೆಗೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಬೇಕು ಅಂತೇಳಿ ಎಲ್ಲ ವಾರ್ಡ್ ಸಭೆಗಳಲ್ಲಿ ನಮಗೆ ಅದು ಒಂದು ವಾರ್ಡ್ ಸಭೆ ಮುಂದೆ ಸಾರ್ವಜನಿಕರು ತಗೊಂಡ್ಬಂದಿರ್ತಾರೆ. ಇಲ್ಲೂ ಸಹ ಇದ್ರೆ ಅದನ್ನ ದಾಖಲೆಗಳ ಸಮೇತ ನೀವು ಇವತ್ತು ಅದನ್ನ ಸಲ್ಲಿಸಿದ್ರೆ ಇಲ್ಲಿ ಒಂದು ಅನುಮೋದನೆ ತಗೊಂಡು ಮಾನ್ಯ ತಹಶೀಲ್ದಾರ್ ಅವರಿಗೆ ಅದನ್ನ ಬರೆದು ಮುಂದಿನ ಕ್ರಮ ವಹಿಸೋದಕ್ಕೆ ಗ್ರಾಮ ಪಂಚಾಯತಿ ಸಿದ್ಧರಿದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ MK ರಾಜಶೇಖರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ, ಮುನಿರಾಜು, ಸದಸ್ಯರಾದ ವಿಜಯಲಕ್ಷ್ಮಿ, ಸುಧಾ ಬಸವರಾಜ್, ಶ್ಯಾಮಲಮ್ಮ, ಕಾರ್ಯದರ್ಶಿ ತಿಮ್ಮೇಗೌಡ, ಬಿಲ್ ಕಲೆಕ್ಟರ್ ಸುರೇಶ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್. ಅಲ್ಲಿ 13 ಮೆಂಬರ್ಸ್ ಮಾತ್ರ ಮೀಟಿಂಗ್ ಮಾಡಿಕೊಡ್ತಾರೆ. ಗ್ರಾಮ ಸಭೆ ಮಾಡೋ ಉದ್ದೇಶ ಇರೋ ತೊಂದರೆಗಳನ್ನ ಇಲ್ಲಿ ಗ್ರಾಮ ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ನಮ್ಮ ಮನೆ ಹತ್ರ ಈ ತೊಂದರೆ ಇದೆ, ಇಲ್ಲ ನಿಮ್ಗೆ ಒಂದು ಏನಾದರೂ ಜಮೀನು ನರೇಗಾದಾಗಿ ಸಮಸ್ಯೆ ಇರ್ತದೆ, ಅದನ್ನು ನೀವು ಇಲ್ಲಿ ಹೇಳ್ಕೊಳ್ಳೋಕೆ ಅವಕಾಶ ಇರ್ತದೆ. ಈ ಜಾಗ ಬಿಟ್ಟಿರ್ತೀವಿ ಬೇರೆ ಕಡೆ ನೀವು ಇಲ್ಲಿ ಹೇಳೋದಲ್ಲ, ಒಂದು ಅರ್ಜಿ ಕೊಡೋಕ್ಕೂ ಆಗಲ್ಲ. ಆದ್ದರಿಂದ ತಾವು ಈ ಒಂದು ಗ್ರಾಮ ಸಭೆಗಳು ಇವತ್ತು ಕಡಿಮೆ ಜನ ಅಂದರೆ ಮಳಮಾಚನಹಳ್ಳಿ ಮಾತ್ರ ಬಂದಿದ್ದಾರೆ ಮೇಡಮ್, ಬೇರೆ ಯಾರು ಬಂದಿಲ್ಲ. ಅವರೆಲ್ಲ ವಾರ್ಡ್ ಸಭೆಲೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದಕ್ಕೆ ಇವೆಲ್ಲ ವಾರ್ಡ್ಗೆಲ್ಲ ಮುಗಿದ್ಮೇಲೆ ಗ್ರಾಮ ಸಭೆ ಇರ್ತಾನೆ, ಅದರಲ್ಲಿ ಎಲ್ಲರೂ ಭಾಗವಹಿಸ್ಬೇಕಲ್ಲ. ಸುಮಾರು 60 ಜನ 70 ಜನ ಎಲ್ಲ ವಾರ್ಡಲ್ಲೂ. ಅದರಿಂದ ಮುಂದೆ ಇಂಥ ಗ್ರಾಮ ಸಭೆಗಳಿಂದ ಸಾರ್ವಜನಿಕರು ಹೆಚ್ಚಾಗಿ ಭಾಗವಹಿಸಿ
ನಿಮ್ಮ ಸಮಸ್ಯೆಗಳು ಮತ್ತು ನಿಮ್ಗೆ ಆಗಬೇಕಾದ ಅನುಕೂಲಗಳನ್ನ ಈ ಗ್ರಾಮ ಪಂಚಾಯತಿ ಈ ಗ್ರಾಮ ಸಭೆ ಮುಖಾಂತರ ನೀವು ನಿವಾರಿಸ್ಕೊಳ್ಬೋದು. ಅದರಿಂದ ಎಲ್ಲರೂ ಇದನ್ನು ಉಪಯೋಗ ಪಡಿಸಬೇಕು ಅಂತ ಹೇಳ್ತಾ ನಾನು ಮಾತಾಡ್ತೀನಿ.